ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫಲಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ಇವತ್ತು ಅಮಾವಾಸ್ಯ, ನಾಳೆನೂ ಕೂಡ ಅಮಾವಾಸ್ಯ ಇರುತ್ತೆ. ಅಮಾವಾಸ್ಯಾದ ನಂತರ ಆಷಾಢ ಮಾಸ ಪ್ರಾರಂಭ. ಆಷಾಢ ಮಾಸ ಬಹಳಷ್ಟು ವಿಶೇಷವಾದಂಥ ನಮಗೆ ಸಿದ್ಧಿಗಳನ್ನು ಕೊಡುತ್ತೆ. ಯಾರ್ಯಾರು ಪೂರ್ವಜನ್ಮದ ಕರ್ಮಗಳನ್ನು ಕಳ್ಕೋಬೇಕು ಅಂದರೆ ಆಷಾಢ ಮಾಸ ಬಹಳಷ್ಟು ಪ್ರಾಶಸ್ತ್ಯವಾಗಿರುತ್ತೆ. ಎಲ್ಲರೂ ಕೂಡ ಆಷಾಢ ಮಾಸ ಕೆಟ್ಟದ್ದು ಅಂತಲೇ ಬಿಂಬ ಮಾಡಿರ್ತಕ್ಕಂಥದ್ದು. ಎಲ್ಲದರಲ್ಲೂ ಶುಭ ಕಾರ್ಯಗಳಿಗೆ ನಿಷಿದ್ಧ ಆಷಾಢ ಮಾಸ, ಎಲ್ಲದಕ್ಕೂ ಆಷಾಢ ಮಾಸ ನಿಷಿದ್ಧ ಅಂತ ಕೂಡ ಎಲ್ಲರೂ ಕೂಡ ಹೇಳ್ತೀವಿ. ಅದು ತಲೆತಲಾಂತರದಿಂದ ಬಂದಿರತಕ್ಕಂಥದ್ದು. ಅದನ್ನು ಹೋಗಲಾಡಿಸೋದು ಬಹಳಷ್ಟು ಕಷ್ಟ. ಈಗಿನ ಯುವಜನತೆ ಅದನ್ನು ನಾವು ರೂಢಿ ಮಾಡ್ಕೋಬೇಕಾಗುತ್ತೆ, ಯಾವುದು ತಪ್ಪು ಯಾವುದು ಕೆಟ್ಟದ್ದು ಅಂತ. ಇಲ್ಲಿ ವಿಶೇಷವಾಗಿ ಮದುವೆಯಾದ ನವ ದಂಪತಿಗಳು ಆಷಾಢ ಮಾಸದಲ್ಲಿ ತನ್ನ ತವರು ಮನೆಗೆ ಬರತಕ್ಕಂಥದ್ದು ಪದ್ಧತಿ ಇದೆ. ಯಾಕಪ್ಪ ಇದು ವಿಶೇಷವಾಗಿ ನೀವು ನೋಡ್ಕೋಬೋದು, ವಿಶೇಷವಾಗಿ ವೈಜ್ಞಾನಿಕವಾದಂಥ ವಿಶ್ಲೇಷಣೆ ಇದೆ. ಆಷಾಢ ಮಾಸ ಸೂರ್ಯ ಆರಿದ್ರಾ ನಕ್ಷತ್ರಕ್ಕೆ ಬರ್ತಕ್ಕಂಥ ಒಂದು ಸಮಯ ಆಗಿರುತ್ತೆ. ಮಳೆ ಯಥೇಚ್ಛವಾಗಿ ಬರ್ತಕ್ಕಂಥ ಸಮಯ, ಗಾಳಿ ಯಥೇಚ್ಛವಾಗಿ ಬರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ನವ ಜೋಡಿಗಳು ಕೂಡಿದಾಗ, ಅಕಸ್ಮಾತ್ ಕೂಡಿದಂಥ ಸಂದರ್ಭದಲ್ಲಿ ಆಕೆ ಗರ್ಭವತಿಯಾದರೆ ಮುಂದೆ ಬರ್ತಕ್ಕಂಥ 9 ತಿಂಗಳು ಸರಿಸುಮಾರು ಮಾರ್ಚ್ ಏಪ್ರಿಲ್ ಬರುತ್ತೆ. ಆ ಸಂದರ್ಭದಲ್ಲಿ ಭಾಳಷ್ಟು ತಾಪಮಾನ ಜಾಸ್ತಿ ಇರುತ್ತೆ. ಮಗು ಮತ್ತು ತಾಯಿಗೆ ಭಾಳಷ್ಟು ಸಮಸ್ಯೆಗಳಾಗ್ಬೋದು. ಹೊರಗಡೆ ಬಂದರೆ ಸೋಂಕಿನ ಒಂದು ಸಮಸ್ಯೆ ಬರ್ಬೋದು ಅಂತಕ್ಕಂಥದ್ದು ಇಂದಿನ ಕಾಲದಲ್ಲಿ ಭಾಳ ಪುಟ್ಟ ಮನೆಗಳು, ಕೆಲವೊಂದು ಮನೆಯಲ್ಲಿರ್ತಿದ್ವು. ಮಳೆ ವಿಪರೀತ ಮಳೆ ಇರ್ತಿತ್ತು ಕೂಡ ಆಷಾಢ ಮಾಸದಲ್ಲಿ. ಮುಂದೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಗು ಆಗ್ತಕ್ಕಂಥ ಸಂದರ್ಭ ಬಂದಾಗ ಈ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಒಂದು ವೈಜ್ಞಾನಿಕ ವಿಶ್ಲೇಷಣೆ. ಜೊತೆಗೆ ಅತ್ತೆ ಸೊಸೆ ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಆಷಾಢ ಮಾಸದಲ್ಲಿ ಅಂದರೆ ಇದಕ್ಕೂ ಕೂಡ ಒಂದು ಸಿಂಪಲ್ ಪರಿಹಾರ ಯಾವ ಶಾಸ್ತ್ರದಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಅಂತಕ್ಕಂಥ ಕಾರಣ, ಆಗಿನ ಕಾಲದಲ್ಲಿ ಬಿತ್ತನೆ ಕಾರ್ಯಕ್ರಮಗಳು ಯಥೇಚ್ಛವಾಗಿರ್ತಿತ್ತು. ಆರಿದ್ರಾ ಮಳೆ ಪ್ರಾರಂಭ ಆಗ್ತಕ್ಕಂಥ ಸಮಯ, ವಿಶೇಷವಾಗಿ ಬಿತ್ತನೆ ಕಾರ್ಯಕ್ರಮಗಳು ಜಾಸ್ತಿ ಆಗುತ್ತೆ. ಅತ್ತೆ ಸೊಸೆಗೆ ತುಂಬ ಪ್ರೆಷರ್ ಕೊಡ್ಬೋದು, ಮನೆಯಲ್ಲೂ ಕೆಲಸ ಹೊಲದಲ್ಲೂ ಕೆಲಸ ಮಾಡ್ತಕ್ಕಂಥ ಸಮಸ್ಯೆಗಳನ್ನು ತಂದಿಡ್ಬೋದು ಅಂತಕ್ಕಂಥ ಒಂದು ವಿಶೇಷವಾದಂಥ ಮಾಹಿತಿಗಳನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗಾಗಿ ತವ್ರ ಮನೆಗೆ ಅತ್ತೆ ಸೊಸೆ ಒಂದೇ ಬಾಗಿಲಲ್ಲಿ ಆಷಾಢ ಮಾಸದಲ್ಲಿ ಹೋಗಬಾರ್ದು ಅಂತಕ್ಕಂಥದ್ದು ಮಾಮೂಲಿ ಬಂದಿರತಕ್ಕಂಥ ವಾಡಿಕೆ. ಇದು ನಾವು ಕೆಟ್ಟದ್ದನ್ನೇ ಆಷಾಢ ಮಾಸದಲ್ಲಿ ನೋಡೋದು ಬೇಡ. ಇನ್ನಾದರೂ ಕೂಡ ಆಷಾಢ ಮಾಸವನ್ನು ಬಹಳಷ್ಟು ಪುಣ್ಯ ಕಾರ್ಯಗಳಿಗೆ ಉಪಯೋಗಿಸ್ತಕ್ಕಂಥದ್ದು ಭಾಳಷ್ಟು ಅತಿ ಮುಖ್ಯ. ಭಾಳಷ್ಟು ವಿಶೇಷಗಳಿದೆ ಆಷಾಢ ಮಾಸದಲ್ಲಿ. ಬಹಳಷ್ಟು ಮಾಹಿತಿಗಳನ್ನು ಆಷಾಢ ಮಾಸ ನಮಗೆ, ಭಾಳಷ್ಟು ಪುಣ್ಯ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಆಷಾಢ ಮಾಸ ನಮಗೆ ಕೊಡುತ್ತೆ. ಒಂದೊಂದಾಗಿ ನೋಡ್ಕೊಳ್ಳೋದಾದರೆ, ವಿಶೇಷವಾಗಿ ಅಮರನಾಥದಲ್ಲಿ ಹಿಮಲಿಂಗೇಶ್ವರ ಈ ಮಾಸದಲ್ಲೇ ಕಾಣಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ಪ್ರಥಮ ಏಕಾದಶಿ ವ್ರತ ಸ್ಟಾರ್ಟ್ ಮಾಡ್ತಕ್ಕಂಥವ್ರು ಕೂಡ ಈ ಆಷಾಢ ಮಾಸದಲ್ಲೇ ಪ್ರಾರಂಭ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಈಶ್ವರ ಅಮರತ್ವದ ಸಂದೇಶವನ್ನು ಪಾರ್ವತಿಗೆ ಹೇಳಿದ್ದಂಥ ದಿನ ಇದು. ಅಮರವಾಗಿರ್ತಕ್ಕಂಥ ಅಮರತ್ವದ ಸಂದೇಶವನ್ನು ಪಾರ್ವತಿಗೆ ಹೇಳಿರ್ತಕ್ಕಂಥ ದಿನ. ಇನ್ನೊಂದು ವಿಚಾರವಾಗಿ ನಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರಬೇಕು, ಆಷಾಢ ಮಾಸದಲ್ಲಿ ದುರ್ಗಾದೇವತೆ ಆರಾಧನೆ, ಲಕ್ಷ್ಮೀ ಆರಾಧನೆ ವಿಶೇಷವಾಗಿರುತ್ತೆ. ಇನ್ನೂ ವಿಚಾರವಾಗಿ ಹೇಳಬೇಕು ಅಂದರೆ, ಭೀಮನ ಅಮಾವಾಸ್ಯ ದೀರ್ಘ ಸುಮಂಗಲಿ ಮಾಂಗಲ್ಯವಾಗಿ ದೀರ್ಘಕಾಲ ಇರಲಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು.
ಅದನ್ನು ವಿಶೇಷವಾಗಿ ಜ್ಯೋತಿ ಭೀಮೇಶ್ವರ ವ್ರತ ಎಂತಕ್ಕಂಥ ಕೂಡ ಕರೀತಾರೆ ಅದನ್ನು. ಇದು ವಿಶೇಷವಾಗಿ ತನ್ನ ಮಾಂಗಲ್ಯ ಸೌಭಾಗ್ಯವನ್ನು ಜಾಸ್ತಿ ಮಾಡ್ತಕ್ಕಂಥ ಆಷಾಢ ಮಾಸ, ಇದನ್ನು ನಾವು ಕೆಟ್ಟದ್ದಂತೀವಿ. ಇನ್ನೊಂದು ವಿಶೇಷ ನಿಮಗೆ ಗೊತ್ತಿರಬೇಕು, ಇಂದ್ರನಿಗೆ ಗೌತಮರು ಕೊಟ್ಟಂಥ ಶಾಪ ಸಹಸ್ರಾಕ್ಷಣ ಆಗು ನೀನು ಅಂತಕ್ಕಂಥ ಶಾಪವನ್ನು ವಿಮೋಚನೆ ಮಾಡಿಕೊಂಡಿದ್ದು ಇಂದ್ರ 4 ಸೋಮೇಶ್ವರ ವ್ರತವನ್ನು ಮಾಡಿ, ಅಂದರೆ ಈಶ್ವರನ ವ್ರತವನ್ನು ಸೋಮವಾರದಲ್ಲಿ ಆಚರಣೆ ಮಾಡಿ 4 ಸೋಮವಾರಗಳು ಈ ಶಾಪ ವಿಮೋಚನೆ ಆಗ್ತಕ್ಕಂಥ ದಿನ. ಇಂಥ ಮಹತ್ವದ ದಿನಗಳನ್ನು ನಾವು ಆಷಾಢ ಮಾಸದಲ್ಲೂ ಕೂಡ ಶುಭ ಕಾರ್ಯಗಳನ್ನು ಖಂಡಿತ ಮಾಡ್ಬೋದು. ಇವತ್ತಿನ ಕಾಲದಲ್ಲಿ ಬಹಳಷ್ಟು ಫೆಸಿಲಿಟೀಸ್ ಇದೆ. ಹಿಂದೆ ಆದರೆ ಛತ್ರಗಳಿರ್ತಿರಲಿಲ್ಲ, ಮನೆ ಹತ್ರನೇ ಮದುವೆಗಳನ್ನು ಮಾಡ್ತಾಯಿದ್ರು. ನೆಂಟರಿಷ್ಟರುಗಳು ಮಳೆಯ ಒಂದು ಸಂದರ್ಭಕ್ಕೆ ಕಷ್ಟಗಳಾಗ್ತಿತ್ತು, ಜೊತೆಗೆ ಬಿತ್ತನೆ ಕಾರ್ಯಕ್ರಮಗಳಿರ್ತಿತ್ತು. ಈ ಒಂದು ಸಮಯವನ್ನು ನಾವು ಯಾಕೆ ಈ ರೀತಿ ಆಚರಣೆ ಮಾಡಬಾರ್ದು ಅಂತ ಇಂದಿನ ಕಾಲದಲ್ಲೇ ನಮಗೆ ಮಾಡಿದ್ರು. ಇವತ್ತು ಆಷಾಢ ನಿಷಿದ್ಧವಾಗಿದೆ, ಯುವಜನತೆ ಎಚ್ಚೆತ್ಕೋಬೇಕಾಗುತ್ತೆ. ಹಾಗಾಗಿ ಆಷಾಢ ಮಾಸದಲ್ಲಿ ಇನ್ನೂ ಹಲವಾರು, ವಿಶೇಷವಾಗಿ ಚಾಮುಂಡೇಶ್ವರಿ, ಮೈಸೂರಿನ ಚಾಮುಂಡೇಶ್ವರಿ ಜನ್ಮದ ಸಮಯ ಆಷಾಢ ಮಾಸದಲ್ಲಾಗಿತ್ತು. ಜೊತೆಗೆ ಶಿವ ಗಂಗೆಯನ್ನು ಉತ್ತರಾಭಿಮುಖವಾಗಿ ಹರಿಯುವಂತೆ ಬಿಟ್ಟಿದ್ದು ಈ ಮಾಸದಲ್ಲೇ ಕೂಡ. ಇಷ್ಟೆಲ್ಲ ವಿಶೇಷತೆಯ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಮಾಸವನ್ನು ನಾವು ಯಾಕೆ ಕೆಟ್ಟ ಮಾಸ ಅಂತ ಕೂಡ ಕರಿತೀವಿ ಅಲ್ವಾ? ಹಾಗೆ ಮಹಾಪತಿವ್ರತೆಯಾದ ಅನಸೂಯ ದೇವಿ ತನ್ನ ಪಾತಿವ್ರತ್ಯ ಕಾಪಾಡೋದಕ್ಕೋಸ್ಕರ ಇದೇ ಮಾಸದಲ್ಲಿ 4 ಸೋಮವಾರದ ವ್ರತವನ್ನು ಮಾಡಿರ್ತಕ್ಕಂಥದ್ದು ಶುಭ ಮಾಸ. ಇನ್ನು ಅನೇಕವಾದಂಥ ವಿಚಾರಗಳು ಹೇಳ್ತಾ ಹೋದರೆ ಈ ಆಷಾಢ ಮಾಸ ವಿಶೇಷವಾಗಿ ನಮ್ಮ ಪಾಪ ಕರ್ಮಗಳನ್ನು ಹೋಗಲಾಡಿಸೋದಕ್ಕೋಸ್ಕರ ಈ ಆಷಾಢ ಮಾಸ ವಿಶೇಷವಾಗಿ ಬಂದಿದೆ. ಇದನ್ನು ನಾವು ಪರಿಪೂರ್ಣವಾಗಿ ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಿದ್ದೇ ಆದಲ್ಲಿ ನಮಗೆ ತಲೆಯಲ್ಲಿರ್ತಕ್ಕಂಥ ಅಶುಭ ಆಷಾಢ ಅಂತಕ್ಕಂಥದ್ದು ಹೋಗಲಾಡುತ್ತೆ. ಏಕೆಂದರೆ ಅನೇಕ ದೇವರತ ಆರಾಧನೆಗಳನ್ನು ಮಾಡ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ. ಯಥೇಚ್ಛವಾಗಿ ಮಳೆ ಬರ್ತಕ್ಕಂಥ ಸಮಯ. ಈಗ ಮಳೆ ಕಮ್ಮಿ ಆಗಿರ್ಬೋದು, ಬಟ್ ಹಿಂದೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಗಾಳಿ ಸಮೇತ ವಿಶೇಷವಾಗಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಆದ್ದರಿಂದ ಆಷಾಢ ಮಾಸವನ್ನು ಶುಭ ಕಾರ್ಯಗಳಿಗೆ ನಿಷಿದ್ಧ ಅಂತ ಕೂಡ ಮಾಡಿದರು. ಇದನ್ನು ನಾವು ಕೆಟ್ಟದ್ದು ಅಂತ ಬಿಂಬ ಮಾಡಿ ಬೇರೆಯವ್ರಿಗೂ ತಲೆ ತುಂಬಿ ಅದನ್ನು ಮುಂದೆ ತಲೆಮಾರುಗಳಿಗೂ ಕೂಡ ಇದು ಕೆಟ್ಟದ್ದು ಅಂತ ತಲೆ ತುಂಬುತ್ತಲೇ ಹೋಗ್ತಾ ಇರ್ತೀವಿ. ಆದರೆ ಒಳ್ಳೆಯದು ಅಂತಕ್ಕಂಥದ್ದು ಯಾರು ಹೇಳ್ತಾರೆ? ಯಾವಾಗಲೂ ಕೂಡ ಈ ಕೆಲವರು ಬ್ರಾಂಡೆಡ್ ಆಗಿರ್ತಕ್ಕಂಥವ್ರು ಹೇಳಿದ ಮಾತನ್ನೇ ಕೇಳೋದು. ಕೆಲವ್ರಿಗೆ ಈ ಒಳ್ಳೆಯ ಒಂದು ಬ್ರಾಂಡೆಡ್ ಇಲ್ಲದಿದ್ದರೆ ಅದು ತಲೆ ಬಳಕೆ ಹೋಗಲ್ಲ. ನಾವು ಯಾವತ್ತೂ ಕೂಡ ಹಾಗೆ ಮಾಡ್ತಕ್ಕಂಥದ್ದು. ಯಾರಾದರೂ ಒಬ್ಬರು ಪವರ್ಫುಲ್ ವ್ಯಕ್ತಿಗಳು ಆಷಾಢ ಮಾಸ ಚೆನ್ನಾಗಿ ಇರುತ್ತೆ ಈ ಥರ ಮಾಹಿತಿಗಳನ್ನು ಕೊಟ್ಟಾಗ ನಾವು ಖಂಡಿತವಾಗಿ ಅದನ್ನು ನಂಬ್ತೇವೆ. ಜನಸಾಮಾನ್ಯ ನಮ್ಮಂಥವ್ರು ಹೇಳಿದಾಗ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ಇದನ್ನು ಆದಷ್ಟು ಕೂಡ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಆಷಾಢ ಮಾಸವನ್ನು ಎಲ್ಲ ಕಾರ್ಯಗಳಿಗೂ ಕೂಡ ಶುಭ ಆಗ್ತದೆ. ಎಲ್ಲ ಕಾರ್ಯಗಳು ಇದೆ, ಮುಹೂರ್ತ ಭಾಗ ಖಂಡಿತ ಇದೆ ಆಷಾಢ ಮಾಸದಲ್ಲಿ. ನಾವು ಕೆಟ್ಟದ್ದಾಗುತ್ತೆ ಅಂತಕ್ಕಂಥ ಆಲೋಚನೆಯಲ್ಲೇ ನಾವು ಮಾಡಿದಾಗ ಅದು ಬಹುಶಃ ಕೆಟ್ಟದ್ದೇ ಆಗ್ಬೋದು. ಹಾಗಾಗಿ ನೀವೆಲ್ಲರೂ ಕೂಡ ಆಷಾಢ ಮಾಸವನ್ನು ನಿಮ್ಮ ಪಾಪಕರ್ಮಗಳನ್ನು ದೂರ ಮಾಡಿಸೋಕ್ಕೋಸ್ಕರ ಉಪಯೋಗಿಸಿ. ಯುವಜನತೆ ಕೂಡ ಧ್ಯಾನಗಳನ್ನು ಮಾಡ್ಕೊಳ್ಳಿ, ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿ. ಇವತ್ತು ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕೂಡ. ವಿಶೇಷವಾಗಿ ನಮ್ಮ ಭಾರತ ಸನಾತನ ಧರ್ಮದ ಬೀಡು, ಇದನ್ನು ಉಳಿಸ್ಕೊಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ದಯಮಾಡಿ ನೀವು ಈ ಒಂದು ಇನ್ಫಾರ್ಮೇಷನ್ ಆದಷ್ಟು ಶೇರ್ ಮಾಡಿ, ಆದಷ್ಟು ಕೊನೆವರೆಗೂ ಈ ವಿಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ. ನಮಸ್ಕಾರ.